ಸರ್ ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ನೋಡ್ತೀವಿ ಏನು ಮಾಡ್ತಾರೆ ಅಂತ. ಈಗ ಅವ್ರದ್ದು ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ಸಹಕಾರಿ ಸಪ್ತಾಹ ನಡೀತಾ ಇದೆ, ಅದ್ರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಈಗ ಹರೀಶ್ ಗೌಡರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನು ಮಾಡೇ ಮಾಡ್ತೀವಿ. ರಾಜಕೀಯ ಪಕ್ಷ ಅಂದಮೇಲೆ ನಾವು ಚುನಾವಣೆಗಳಿಗೆ ಜಾಗಲೇಬೇಕಲ್ಲ, ಅದರಿಂದ ರೆಡಿ ಆಗ್ತಾಯಿದ್ದೀವಿ. ಸ್ನೇಹಿತರೆ, ಇದ್ರ ಜೊತೆಗೆ ಈಗ ಒಂದು ವಾರದಿಂದ ನೋಡ್ತಾ ಇದ್ದೀವಿ, ನಾವು ಯಾರಿಗೂ ಕೂಡ ನೇರವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೆಲಸಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜ ರೈತರಿಗೆ ಅನ್ಯಾಯ ಆಗ್ತಾಯಿದೆ, ರೈತರುಗಳ ಪ್ರಾಣಗಳು ಹೋಗ್ತಾ ಇದ್ದಾವೆ, ಆ ಕುಟುಂಬಗಳು ಅನಾಥ ಆಗ್ತಾ ಇದ್ದಾವೆ. ಅಂಥ ವಿಚಾರಗಳಲ್ಲಿ ನೀವು ಏನು ನಿರ್ಧಾರಗಳನ್ನು ತಗೋಬೇಕು, ಸರ್ಕಾರ ಮಾಡಬೇಕು. ಅದು ಬಿಟ್ಟು ನೀವು ಸಫಾರಿನೇ ನಿಲ್ಲಿಸ್ಬಿಟ್ರೆ, ಇವತ್ತು ಮೈಸೂರು ನಗರ, ಮೈಸೂರು ಜಿಲ್ಲೆ ನಂಬ್ಕೊಂಡಿರ್ತಕ್ಕಂಥದ್ದು ಪ್ರವಾಸೋದ್ಯಮ. ಎಷ್ಟು ಸಾವಿರಾರು ಜನ ಅದರಿಂದ ಇಂಡೈರೆಕ್ಟಾಗಿ, ನಾನು ಪ್ರವಾಸೋದ್ಯಮ ಸಚಿವನಾಗಿ ಕೆಲಸ ಮಾಡಿರ್ತಕ್ಕಂಥವನು ಕುಮಾರಣ್ಣರವರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಿಂದ. ಒಂದೊಂದು ಸಫಾರಿ ಹೋಟೆಲ್ಸು ಮತ್ತು ಗೈಡ್ಸು ಮತ್ತು ಟೂರಿಸ್ಟು ಮತ್ತು ಅವರು ನಂಬ್ಕೊಂಡಿರ್ತಕ್ಕಂಥ ವಸತಿ ಗೃಹಗಳು, ಹೋರಾಟಗಳು ಇದ್ದೇ ಇರ್ತವೆ. ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಬೇಕೇ ಹೊರತು ಸಫಾರಿನೇ ನಿಲ್ಲಿಸಿರ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ, ನಾವೆಲ್ಲರೂ ದಯವಿಟ್ಟು ದಿನನಿತ್ಯ ಇಡೀ ಜೀವನಕ್ಕೆ ಏನು ಅನುಕೂಲ ಆಗ್ತಾಯಿತ್ತೋ ಅದ್ರ ಕಡೆ ಗಮನ ಹರಿಸಿ. ಸಫಾರಿನ ನೀವು ರೈತರಿಗೆ ಅನಾನುಕೂಲ, ರೈತರಿಗೆ ಪ್ರಾಣಿಗಳಿಂದ ಹಿಂಸೆ ಆಗ್ತಾಯಿದೆ ಅಂದರೆ ಅದಕ್ಕೆ ಪರ್ಯಾಯ ಮಾರ್ಗ ಹುಡುಕಿ, ಅದು ಬಿಟ್ಬಿಟ್ಟು ಸಫಾರಿನೇ ರದ್ದು ಮಾಡಿಬಿಡೋದ? ಅದರಿಂದ ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ, ಪ್ರವಾಸೋದ್ಯಮ ಬಹಳ ಮುಖ್ಯ. ನೋಡಿ, ಈಗಾಗಲೇ ನೀವೇ ಬರಿತಾ ಇದ್ದೀರಿ, ಪ್ರವಾಸೋದ್ಯಮ ಈಗಾಗಲೇ ಆರ್ಥಿಕವಾಗಿ ಡೌನ್ ಆಗ್ತಾ ಇದೆ. ಅದರಿಂದ ಅದು ಕೂಡ ಒತ್ತಾಯ ಮಾಡ್ತಾಯಿದ್ವಿ, ಆದಷ್ಟು ಬೇಗ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ವಿ. ಸರ್, ನೀವು ಮಾಡುವಂಥ ಕೆಲಸನ ನೀವು ಮಾಡಿಫೈ ಮಾಡ್ಕೊಳ್ಳಿ. ನೀವು ಅದಕ್ಕೆ ಆರ್ಥಿಕ ತಜ್ಞರಿದ್ದಾರೆ, ಅದರದೇ ಆದಂಥ ಪರಿಸರ ಪ್ರೇಮಿಗಳಿದ್ದಾರೆ, ಮತ್ತು ಪ್ರಾಣಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತಜ್ಞರಿದ್ದಾರೆ. ಯಾವ ರೀತಿ ಅವನ್ನ ಕಂಟ್ರೋಲ್ ಮಾಡಬೇಕು, ಫೆನ್ಸ್ ಹಾಕ್ಬೇಕಾ, ತಂತಿ ಬೇಲಿ ಹಾಕ್ಬೇಕಾ, ಏನು ಮಾಡಬೇಕು, ಆಚೆ ಬರ್ದಂಗೆ ಏನು ಮಾಡಬೇಕು. ಅದು ಬಿಟ್ಟು ಪ್ರವಾಸೋದ್ಯಮನೇ ಬಂದ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಸಫಾರಿ ಜಾಸ್ತಿ ಆದ್ರಿಂದ ಹುಲಿಗಳು, ಪ್ರಾಣಿಗಳು ಆಚೆಗೆ ಬರಲ್ಲ. ನಾವು ಸಫಾರಿಗೆ ಹೋದಾಗ ಬೆಳಗಿನ ಸಂಜೆ ತಕ್ಕ 10 ಸತಿ ಸಫಾರಿಗೆ ಹೋದ್ರು ಒಂದು ಪ್ರಾಣಿನೂ ಆಚೆಗೆ ಕಾಣಲ್ಲ. ಎಲ್ಲಿ ಕಾಣ್ತವೆ? ಇದಕ್ಕೆ ಅಲ್ಲ ರೀ, ಇವ್ರು ಅಟ್ಲೀಸ್ಟ್ ಕೂತ್ ಯೋಚನೆ ಮಾಡ್ಬೇಕಲ್ವಾ? ಈ ನೋಡಿ, ಡೈರೆಕ್ಟಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಏನು ಕೆಲಸ ಕೊಡ್ತವೆ, ಅತ್ಯಂತ ಕಡು ಬಡತನದಿಂದ ಮಧ್ಯಮ ವರ್ಗದವ್ರಿಗೆ ನೇರವಾಗಿ ಹಣ ಸಿಗುವಂಥದ್ದು ಪ್ರತಿನಿತ್ಯ ಪ್ರವಾಸೋದ್ಯಮ. ಎಷ್ಟು ಜನ ಕಡಲೆಕಾಯಿ ಮಾರ್ತಾರೆ, ಎಷ್ಟು ಜನ ಪಾನಿಪುರಿ ಮಾಡ್ತಾರೆ, ಎಷ್ಟು ಜನ ರೋಡಲ್ಲಿ ನಿಂತ್ಕೊಂಡು ತರಕಾರಿಗಳು ಮಾರ್ತಾರೆ, ಗೈಡ್ ಎಷ್ಟು ಜನ ಇರ್ತಾರೆ, ಆಟೋ ಓಡಿಸ್ತಾರೆ, ಟ್ಯಾಕ್ಸಿ ಹೋಯ್ತವೆ, ವಸತಿ ಗೃಹಗಳು ಇರ್ತವೆ. ಸಫಾರಿನೇ ಬಂದ್ ಮಾಡಿಬಿಡ್ತಾರ. ಇವ್ರು ಹೇಳಿದ್ರು ಕ್ರೀಡಾಂಗಣ ಅಂತ. ಯಾವುದು ಘೋಷಣೆಗಳು ಆಯ್ತಾ ಇದ್ದಾವೆ ಹೊರತು ಯಾವ ಡೆವಲಪ್ಮೆಂಟು ಆಗಿದ್ದಾವೆ, ಎಷ್ಟು ಜನಕ್ಕೆ ಬಿಲ್ ಕೊಟ್ಟಿದ್ದಾರೆ ಅಂತ ಹೇಳಿ, ಎಷ್ಟೆಷ್ಟು ಲಕ್ಷ ಯಾವ್ಯಾವ ಇಲಾಖೆಯಲ್ಲಿ ಪೆಂಡಿಂಗ್ ಇದ್ದಾವೆ. ನಮ್ಮಲ್ಲಿ ಪ್ರಾರಂಭ ಮಾಡಿ ಹೋದ್ರಲ್ಲ 106 ಕೋಟಿ ಅಂತ, ಹಳೆ ಬಿಲ್ ಆಗದೇನೆ ಹಿಂದೆ ಟೆಂಡರ್ ಆಗಿರೋವೆ ಕಾಮಗಾರಿಗಳು ಆಗ್ತಾಯಿಲ್ಲ. ಎಲ್ಲ ನಿಮ್ಮ ಕ್ಷೇತ್ರದಲ್ಲೂ ಅದು, ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ.
ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ. ಎಷ್ಟು ಕೋಟಿ ಇದೆ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸ್ಲಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಎಷ್ಟಿದ್ದಾರೆ ಅಂತ, ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂತ. ಅದರಿಂದ ಕೂಡಲೇ ಅದಕ್ಕೆ ಏನು ಜೀವ ಬಹಳ ಮುಖ್ಯ, ಅದಕ್ಕೇನು ತೊಗೋಬೇಕು ನೀವು ಪ್ರಿಕಾಷನರಿ ತಗೊಳ್ಳಿ. ಆದರೆ ಪ್ರವಾಸೋದ್ಯಮನ ದಯಮಾಡಿ ಪ್ರಾರಂಭ ಮಾಡಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ವಿ. ಹೇಳ್ತು ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಸಭೆ ಮಾಡ್ತಾರೆ, ಹೋಯ್ತಾರೆ. ಏನು ಆ್ಯಕ್ಷನ್ ಆಯಿತು ಅಂತ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವರೇ ಹೇಳ್ಬೇಕು. ಪ್ರಾಮಾಣಿಕತೆ ಅನ್ನೋದು ಮೊದಲೆಲ್ಲ ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಕರಪ್ಷನ್ ಎಷ್ಟು ಪರ್ಸೆಂಟ್ ಇತ್ತು ಅಂತ ಯೋಚನೆ ಮಾಡಬೇಕಿತ್ತು. ಈಗ ಪ್ರಾಮಾಣಿಕತೆ ಎಷ್ಟದೆ ಅಂತ ಬ್ಯಾಟ್ರಿ ತಗೊಂಡು ಹುಡುಕ್ಬೇಕಾಗಿದೆ.